ಈ ಸಾಂಗ್ ಆದ ನಂತರದಲ್ಲಿ ಈ 90s ಹುಡುಗರದ್ದು ದೊಡ್ಡ ಗೋಳೆ ಅದು ಇನ್ನೂ ಮದುವೆ ಆಗಿಲ್ಲ ಅಥವಾ ಮದುವೆ ಬಗ್ಗೆನೇ ಇಂಟ್ರೆಸ್ಟ್ ಇಲ್ಲ ಅಂತದ್ದು. ಸೊ ಏನ್ ಹೇಳಿದ್ರೆ ಜನ ಅಂದ್ರೆ ಫ್ರೆಂಡ್ಸ್ ಅಂದ್ರೆ ಒಂದು ಬಳಗ ಅಂತಂದ್ರೆ ಇದ್ದೇ ಇರ್ತಾರೆ, ಇನ್ನೂ ಮದುವೆ ಆಗದೆ ಇರೋರು. ಕಾಲ್ಗಿಲ್ ಬಂದಿತ್ತ ಅಂತ ಎಲ್ಲ ಕಾಲು ನಿಂಗಣ್ಣಗೂ ಬರ್ತಾ ಇದೆ, ನಮಗೂ ಬರ್ತಾ ಇದೆ. ಸಾಂಗ್ ನೋಡಿದವರೆಲ್ಲ ತುಂಬಾ ಇಷ್ಟಪಡ್ತಾ ಇದ್ದಾರೆ. ಅಂದ್ರೆ ಮದುವೆ ಆಗಿರೋರು ಇದನ್ನ ಫೇಸ್ ಮಾಡೇ ಮದುವೆ ಆಗಿರ್ತಾರೆ. ಈಗ ಹೆಣ್ಣ ಹುಡುಕ್ತಾ ಇರೋರು ಈ ಪ್ರೊಸೆಸ್ ಅಲ್ಲೇ ಇರ್ತಾರೆ. ಹಂಗಾಗಿ ಆಲ್ಮೋಸ್ಟ್ ಒಂದು 60-70% ಕನೆಕ್ಟ್ ಆಗ್ತಾ ಇದೆ ಜನಗಳಿಗೆ. ಇದು ನಡೀತಾ ಇದೆ, ಕಾಲ್ಸ್ಗಳು ಬರ್ತಾ ಇದೆ. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಜನಗಳು ಆ ಸಾಹಿತ್ಯ, ಸಂಗೀತ, ಆ ಸೊಗಡು, ಆ ಮ್ಯೂಸಿಕ್, ಆ ದಾಟಿ, ಆ ವಿಡಿಯೋ ಎಲ್ಲವನ್ನು ಇಷ್ಟಪಡ್ತಾ ಇದ್ದಾರೆ. ಅದು ಫಸ್ಟ್ ಸಾಂಗು ಆ ಮುದ್ದೆ ಮಾಡುವಂಥ ಹಾಡನ್ನು ಇಷ್ಟಪಟ್ಟರು. ಎರಡನೇದು ಕೈ ತೊಳ್ಕ ಮುಟ್ಟಬೇಕು ನನ್ನ ಹುಡುಗಿ ಅಂತ ಅದನ್ನ ಇಷ್ಟಪಟ್ಟರು. ಈ ಮೂರನೇದು ಈ ನಿಂಗಣ್ಣನ ಹಾಡನ್ನ ಇನ್ಸ್ಟಾಗ್ರಾಮಲ್ಲಿ ತುಂಬ ಚೆನ್ನಾಗಿ ಮಿಲಿಯನ್ಸ್ ಹೋಗ್ತಾ ಇದೆ. ಅದೆಲ್ಲ ಬಿಟ್ಬಿಡಿ, ನಿಮ್ಮ ಮದುವೆ ಬಗ್ಗೆ ಯಾರು ಹೇಳಿಲ್ವಾ ಅಂತ. ಅದೇ ಎಲ್ಲ ಅದನ್ನೇ ಅಲ್ಲಿಂದ ಶುರುವಾಗದೆ ಅಲ್ಲಿಂದ ಇದೇನು ನಿನಗೆ ಮಾಡ್ಕೊಂಡಿದ್ಯಾ ಹಾಡು ಅಂತಲೇ ಶುರುವಾಗೋದು. ನಿಂಗಣ್ಣನಿಗೆ ಹೆಣ್ಣು ಹುಡ್ಕೋಕೆ ನೀವು ಹಾಡು ಮಾಡಿದ್ದೀರಿ. ನವೀನ್ ಸಜ್ಜು ನಿಮ್ಮ ಮದುವೆ ಯಾವಾಗ ಫಸ್ಟ್ ಹೇಳ್ಬಿಟ್ಟು ಹಾಡು ಬಿಡುಗಡೆ ಮಾಡಿ ಅಂತಲೂ ಏಟು ಜನ ಕಮೆಂಟ್ ಅಲ್ಲಿ ಅಣ್ಣ ಅಷ್ಟು ತಿನ್ಗಂಟು ತಡ್ಕೋಕಾಯ್ತಾರ ಬೇಗ ಬುಡಿ ಅಂತ ಕೇಳ್ತಾವ್ರೆ. ಈ ಕಮೆಂಟ್ ಅಲ್ಲಿ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬೋದು, ಒಳ್ಳೊಳ್ಳೆ ಕಮೆಂಟ್ ಅದ್ಭುತವಾಗಿ ಆಗ್ತದೆ. ಹೌದು, ಕಮೆಂಟ್ಗಳು ಓದ್ತಾ ಇದ್ರೆ ಭಾಳ ಚೆನ್ನಾಗಿದೆ, ಭಾಳ ಒಳ್ಳೊಳ್ಳೆ. ಏನಪ್ಪ ನಂದು ನಂಗೆ ಚಿಳಿಸ್ಬಿಟ್ಟಿದೆಯಲ್ಲಪ್ಪ, ನಂದು ನಡೀತಾ ಇರೋದನ್ನೇ ಅಂತ ಹಾಕವ್ರೆ. ಆಗ ಸರ್ ಆಮೇಲೆ ಒಂದು 10 ಫೋಟೋ ಓಡಿಸೋರು ಆಗ 40 ವರ್ಷದ ಹಿಂದೆ. ಗಂಡು ಎತಗಾರ ಎದ್ಬಿಟ್ರೆ ಕಂಪ್ಲೇಂಟ್ ಕೊಡೋಕಿರ್ಲಿ ಅಂತ. ಈಗ 5,000 ಓಡಿಸ್ತಾವ್ರೆ, 5,000 ಓಡಿಸಿದ್ರು ನಿಲ್ತಾ ಇಲ್ಲ. ಆಗ 10 ಫೋಟೋ ಓಡಿಸಿದ್ರು ನಿಂತ್ಕೊತಿದ್ದು. ಯಾಕೆ ಅಂದರೆ ಹೆಣ್ಣು ಮಕ್ಕಳುಗಳು ವಿದ್ಯಾವಂತರೇ ಆದರು. ಗಂಡು ಮಕ್ಕಳುಗಳಿಗಿಂತ ಹೆಣ್ಮಕ್ಳು ಫಾಸ್ಟು, ಹೈಯರ್ ಎಜುಕೇಷನ್ ಮಾಡಿದ್ರು. ನನ್ನ ಎಜುಕೇಷನ್ಗೆ ಸರಿಸಮಾನ ಇಲ್ಲ ಅಂತ ಅರ್ಧ ರಿಜೆಕ್ಟ್ ಆದೋ. ಈಗಾಗಲೇ ನನಗೆ 28 ವರ್ಷ ಆಗೋಯ್ತು, 26ಕ್ಕೆ ಪಕ್ಕ ಮದುವೆ ಆಗ್ಬೇಕಾಯ್ತು ಅಂತ ಅಂದೋನು 28ಕ್ಕೆ ಬಾಟ್ಲಿ ಹಿಡಿಯೋ ಪ್ರಯತ್ನ ಮಾಡ್ದ. ತಲೆ ಕೆಡಿಸ್ಕೊಂಡು ಕುಡಿದೆ ಓದಿಯಾ ಯೋಚನೆ, ಕುಡ್ದಿಯಾ ಹೆಣ್ಣು ಕೊಡೋಲ್ಲ. ಈ ಸಮಸ್ಯೆಗೆ ಅತ್ಯದ್ಭುತವಾದ ಹಾಡು ಮಾಡ. ಅಲ್ಲಿ ಕಳಿಸ್ತೀನಿ ಅಂತ ಐತೆ, ಎಲ್ಲೋದ್ರೂ ಬಾಳೆಹಣ್ಣು ಬಿಸ್ಕೆಟ್ ತಿನ್ನಿಸಿ ಗಂಡು ಹೋದ್ಮೇಲೆ ಗಂಡು ಏನು ಮಾಡೋದು, ಗೌರ್ಮೆಂಟ್ ಕಲ್ಸುವ, ಸ್ವಂತ ಮನೆಯ ಸಂಬಳ ಎಷ್ಟು, ಅಯ್ಯೋ ಋಣ ಸಂಬಂಧ ಇದ್ರೆ ಯಾರು ತಾನೇ ತಪ್ಸಕ್ಕಾದ್ದು ಬಿಡಿ, ಕಳಿಸ್ತೀನಿ ಕಳಿಸ್ತೀನಿ ಅನ್ನೋ ಭರವಸೆ ಇಟ್ಕೊಂಡು ಕಳಿಸ್ತಾರಂತೆ ಅಂತ ಇನ್ನೂ ನಂಬ್ಕೊಂಡಿರುವಂತ ಗಂಡೈಕಳಗಳು ಸಾಕಷ್ಟು ಜನ, ಸಾವಿರಾರು ಜನ ಅವ್ರೆ. ಅಲ್ಲಿನ ಮಳ್ಳಿಲಿ ಒಂದು ಗಾದೆ ಇದೆ ಸರ್, ಬೋಸಿ ತಕ ಹೋದಾಗ ಮಜ್ಜಿಗೆ ಬಿಡದೆ ಇರೋಳು ಕಳ್ಸಿದ್ರು ಮೊಸರು ಕೊಟ್ಟಾಳೆ ಅಂತ. ನಾವ್ಯಾವ ರೆಡ್ಡಿ ತಕ ಹೋದಾಗ ನಮಗೂ ಸಮಾಧಾನ ಅಂತ ಅಂದೇ ಇರೋಳು ಊರಿಗೆ ಕಳ್ಸಾಳೆ. ನಮ್ಗೆ ಅಲ್ಲೇ ಗೊತ್ತಾಗೋಯ್ತದೆ ನಮ್ಮ ಅಪ್ಪನ ಹಣೆ ಇದು ಪೊಯ್ಯ. ಕಳಿಸ್ತೀವಿ ಅಂದ್ರೆ ಮುಗೀತು ಅಲ್ಲಿಗೆ ಅಂತ ಅಲ್ವಾ. ನಡಿ ಅಂದ್ರೆ ನಾವ್ ಯಾವಾಗ ಬರ್ತೀವಿ ಅಂತ ಅಂದ್ರೆ ನಾವು ಸಮಾಧಾನ, ಯಾವಾಗ ಬರ್ತೀವಿ ಅಂತ ಡೇಟ್ ಹೇಳ್ತೀವಿ ಕಣ್ಮಗ ಅಂದ್ರೆ ನಮಗೂ ಸಮಾಧಾನ. ಕಳಿಸ್ತೀನಿ ನಡಿ ಅಂದಾಗ್ಲೇ ಆ ಭಾಷಾ ವಿಭಿನ್ನತೆ ಅದಲ್ಲ, ಅದು ಮುಗಿದೋಯ್ತು, ಹೋಗು. ಏನು ಮಾಡೋಕ್ಕಾಗಲ್ಲ ಸರ್. ಈಗ ಹೆಂಗಾಗೋಗದೆ ಅಂತಂದ್ರೆ ತಾಯಿಗಳು ಯಾಕಾರ ಗಂಡೆತ್ತೆ ಅನ್ನೋ ಸ್ಥಿತಿ ತಲುಪಿಬಿಟ್ಟವ್ರೆ. ಇತ್ತಿಗೆ ಅವರು ವಯಸ್ಸಾಯ್ತು, ಮಗನಿಗೆ 45 ವರ್ಷ, ಎಣ್ಣೆಯಾರು ಕೊಡೋದಿಲ್ಲ, ಒಂದು 3-4 ಎಕರೆ ಗದ್ದೆ ಇದೆ, ಹೆತ್ಮೂತ್ರ ಕೊಟ್ಟಂತ ಮನೆ ಎಲ್ಲ. ಇದ್ರ ಮೊದಲೇ ಹೇಳ್ತಾರಲ್ಲ 28-25ಕ್ಕೆ ಸೆಟ್ಲ್ ಆಗಿದಾರ ಅನ್ನೋ ಪ್ರಶ್ನೆ ಕೇಳ್ತಾರ ಮನೆ ಕಡೆಯವರು. ಅದಕ್ಕೇನೆ ಹೇಳ್ತೀರಾ? 25 ಗಂಡ್ಮಕ್ಳಿಗೆ ಅವ್ರು ಕಷ್ಟಪಟ್ಟು ಓದ್ಕೊಂಡು ಬೆಳಕೊಂಡು ದುಡಿಯೋಕಷ್ಟ ಆಗಷ್ಟೇ ಸ್ಟಾರ್ಟ್ ಮಾಡಿರ್ತಾರೆ. 25 ವಯಸ್ಸಿಗೆ ಆಗ್ಲೇ ಸ್ಟಾರ್ಟ್ ಮಾಡ್ತಾರೆ. ಸೆಟ್ಲ್ ಆಗಿದಾನ ಹುಡುಗ, ಮನೆ ಏನಿದೆ, ಕಾರ್ ಏನಿದೆ. ಸರ್ ಅವ್ರಿಗೆ ಬೇಕಾಗಿರೋದು ಏನು ಗೊತ್ತಾ ಸರ್, ಅಳಿಯ ಅವ್ರ ಊರಿಗೆ ಒಂದನೇ ಹ್ಯಾಂಡ್ಸಮ್ ಆಗಿರ್ಬೇಕು, ಸ್ಮಾರ್ಟ್ ಇರಬೇಕು, ಹೈಟ್ ಇರಬೇಕು, ಆಗರ್ಭ ಶ್ರೀಮಂತ ಇರಬೇಕು, ಗುಯ್ ಅಂತ ಕಾರ್ಬನ್ ನಿಂತ್ಕೋಬೇಕು. ಇಷ್ಟೆಲ್ಲಾನು ಕೂಡ ಸಾಮಾನ್ಯ ಕುಟುಂಬದ ಒಬ್ಬ ಹೆಣ್ಣುಮಗಳು ಕೇಳ್ತಾಳೆ. ಎಲ್ಲ ಅದನ್ನೇ ಕೇಳಿದ್ರೆ ನಾವು ನೀವು ಹಳ್ಳಿಯಿಂದ ಬಂದವರು, ಬೆಂಗಳೂರಲ್ಲಿರೋರು ಯಾರೂ ಇಲ್ಲ. ಯಾರು ಇದ್ದಾರಾ? ಎಲ್ಲ ಏರಿಯಾನು ಹೊಸದಾಗಿ ಆಗಿರೋದು, ಕೆಂಪೇಗೌಡರು ಕಾಲದಲ್ಲಿ ಬಿಟ್ಟವ. ಈಗ ಏನಾಗೋಗದೆ ಅಂತಂದರೆ ನೀವು ಏನಾರ ಮಾಡ್ಕರಿ, ಎತ್ತಾರ ಮಾಡ್ಕರಿ, ಸಿ ಆರ್ಗಿರ್ಬೇಕು ಅದಷ್ಟೇ. ಇದು ಒಳ್ಳೆ ಹೃದಯವಂತನೆ, ತುಂಬ ಸಂಸ್ಕಾರವಂತನೆ, ಹೆಡ್ತಿನ ಪ್ರೀತಿಸ್ತಾನ, ಮಕ್ಳುಗಳಿಗೆ ಒಳ್ಳೆ ಭವಿಷ್ಯ ಕೊಡ್ತಾನ. ನಮ್ಮ ಜೊತೆಯಲ್ಲಿ ಮದುವೆ ಆಗೋದು 3 ವರ್ಷಕ್ಕಲ್ಲ 100 ವರ್ಷಕ್ಕೆ. ಆ 100 ವರ್ಷ ಉಳಿಸ್ಕತಾನ ಅನ್ನುವಂಥ ಭಾವನೆಗಳು ಹಳ್ಳಿಗಳಲ್ಲಿ ಒಂದೂ ಇಲ್ಲ ಸರ್.
ಒಂದೂ ಇಲ್ಲ.